ನೀವು ವೀಕ್ಷಣೆ ಮಾಡುತ್ತಿದ್ದೀರಾ ಜನ ಕನ್ನಡ ಟಿವಿ ಒನ್ ಯೂಟ್ಯೂಬ್ ಮಾಧ್ಯಮವನ್ನು. ನಿಮ್ಮ ಯೂಟ್ಯೂಬ್ ಮಾಧ್ಯಮದ ಘೋಷವಾಕ್ಯ ನಿಮ್ಮ ನುಡಿ ನಮ್ಮ ನಡೆ ಸಮೃದ್ಧಿಯ ಕಡೆ. ಆತ್ಮೀಯ ಅಂಪೈರ್ ಅಭಿಜಿತ್ ಬೆಂಗೇರಿ ಅವರೇ, ಜನಕನ್ನಡ ಟಿವಿ ಒನ್ ಮಾಧ್ಯಮದ ಯೂಟ್ಯೂಬ್ ಚಾನೆಲ್ನ ಮೊಟ್ಟ ಮೊದಲ ಸಫಲ ಪ್ರಯತ್ನದ ಫಲವಾಗಿ ಪ್ರಸಕ್ತ ವರ್ಷದ ಅಂದರೆ 2026ನೇ ಸಾಲಿನ T20 ವಿಶ್ವಕಪ್ ಫೈನಲ್ ಪಂದ್ಯವಾದಂಥ ಭಾರತ ಮತ್ತು ನ್ಯೂಜಿಲೆಂಡ್ ಆಟದ ಅನುಭವಿ ವಿಶ್ಲೇಷಣಾ ಸಂದರ್ಶನ ಕಾರ್ಯಕ್ರಮಕ್ಕೆ ನಮ್ಮ ಚಾನಲ್ ಪ್ರೇಕ್ಷಕರ ಪರವಾಗಿ ಮತ್ತು ನಮ್ಮ ಮಾಧ್ಯಮ ತಂಡದ ಪರವಾಗಿ ನಾನು ಶಿವಶಂಕರ್ ಡಿ ಐಹೊಳಿ ಸ್ವಾಗತ ಕೋರ್ತೇನೆ. ಪ್ರೇಕ್ಷಕರೇ, ನಮ್ಮೆಲ್ಲರಿಗೂ ಹೆಮ್ಮೆ ಅನಿಸುವಂತೆ ನಮ್ಮ ಹುಬ್ಬಳ್ಳಿ ಮೂಲದವರೇ ಆದ ಶ್ರೀ ಅಭಿಜಿತ್ ಬೆಂಗೇರಿ ಅವರು BCCI ಮತ್ತು IPL ಪ್ಯಾನಲ್ ಅಂಪೈರ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಮತ್ತು ಈ ಮೊದಲು ಕರ್ನಾಟಕ ರಣಜಿ ಜೂನಿಯರ್ ಕ್ರಿಕೆಟ್ ತಂಡದ ಆಟಗಾರರಾಗಿ ಆಡಿದ ಅಪಾರ ಅನುಭವವುಳ್ಳ ಕ್ರಿಕೆಟ್ನ ಸಂಪನ್ಮೂಲ ವ್ಯಕ್ತಿಗಳು. ಬನ್ನಿ, ಹಾಗಿದ್ದರೆ ತಡ ಮಾಡದೆ 2026ನೇ ಸಾಲಿನ T20 ವಿಶ್ವಕಪ್ ಫೈನಲ್ ಪಂದ್ಯ ಇನ್ನೇನು ನಾಳೆ ರವಿವಾರ ಸಾಯಂಕಾಲ 5:30 ಗಂಟೆಗೆ ಭಾರತ ಮತ್ತು ನ್ಯೂಜಿಲೆಂಡ್ ಕ್ರಿಕೆಟ್ ತಂಡದ ವಿರುದ್ಧ ಭಾರತದಲ್ಲಿ ಅತ್ಯಂತ ವಿಶಾಲವಾದಂಥ ಅಹಮದಾಬಾದ್ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಜರುಗಲಿದೆ. ಈ ಆಟದ ಕುರಿತು ಅವರ ಅನುಭವಿ ವಿಶ್ಲೇಷಣೆ ಕೇಳೋಣ ಬನ್ನಿರಿ. ನಮಸ್ಕಾರ ಅಭಿಜಿತ್ ಅವರೇ. ಅಭಿಜಿತ್ ಬೆಂಗೇರಿ ಅವರೇ, ಯಾವುದೇ ಪ್ರಮುಖ ಅಥವಾ ಹೈ ಸ್ಟೇಕ್ ಕ್ರಿಕೆಟ್ ಆಟದಲ್ಲಿ ಕ್ರಿಕೆಟ್ ಮೈದಾನದ ಪಾತ್ರ ಬಹಳ ಮುಖ್ಯವಾಗಿರ್ತದೆ. ಹಾಗಾಗಿ ಭಾರತದಲ್ಲಿ ಅತ್ಯಂತ ವಿಶಾಲವಾದಂಥ ಅಹಮದಾಬಾದ್ ನರೇಂದ್ರ ಮೋದಿ ಕ್ರಿಕೆಟ್ ಸ್ಟೇಡಿಯಂ ಪಿಚ್ನ ಕುರಿತು ನಿಮ್ಮ ಅನುಭವಿ ವಿಶ್ಲೇಷಣೆ ತಿಳಿಸಿ. ಶಿವಶಂಕರ್ ಸರ್, ಮತ್ತೆಲ್ಲರಿಗೂ ನಮಸ್ಕಾರ. ಧನ್ಯವಾದ ನನಗೊಂದು ಅಪರ್ಚುನಿಟಿ ಕೊಟ್ಟಿದ್ದಕ್ಕೆ ಈ ಸಂದರ್ಶನಕ್ಕೆ. ಈಗ ಮಚ್ ಅವೇಟೆಡ್ ಅಂತ ನಾವು ಹೇಳ್ಬೋದು. ಮಚ್ ಅವೇಟೆಡ್ T20 ವರ್ಲ್ಡ್ ಕಪ್ ಫೈನಲ್, ಎರಡನೇ ಸರಿ ನಾವು ಭಾರತ T20 ವರ್ಲ್ಡ್ ಕಪ್ ಫೈನಲ್ ಬಂದಿದ್ದೀವಿ. ಈಗ ಮೇನ್ ಅಂದ್ರೆ ಎಲ್ಲರದು ಲಕ್ಷ್ಯ ಏನ್ ವಿಚಾರ ಐಡಿಯಾ ಎದ್ರ ಬಗ್ಗೆ ಇರ್ತದೆ ಅಂದ್ರೆ ಸ್ಟೇಡಿಯಂ ಬಗ್ಗೆ. ನಾರ್ಮಲಿ ಸ್ಟೇಡಿಯಂ ಯಾವ ರೀತಿ, ಯಾಕಂದ್ರೆ ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಟೇಡಿಯಂ ಇನ್ ದ ವರ್ಲ್ಡ್ ಅಂತ ನಾವು ಹೇಳ್ಬೋದು, ಶ್ರೀ ನರೇಂದ್ರ ಮೋದಿ ಸ್ಟೇಡಿಯಂ ಅಹಮದಾಬಾದ್. ಸೊ ನರೇಂದ್ರ ಮೋದಿ ಸ್ಟೇಡಿಯಂ ಸ್ವಲ್ಪ ಸ್ಪೆಷಾಲಿಟೀಸ್ ಇದಾವೆ ಅದ್ರಾಗ. ಒಂದಂದ್ರೆ ಸೀಟಿಂಗ್ ಕೆಪಾಸಿಟಿ. ನಾರ್ಮಲಿ ನಾವು ಸ್ಟೇಡಿಯಂಸ್ ನೋಡ್ತೇವೆ, ವಾಂಖೇಡೆ ಸ್ಟೇಡಿಯಂ ಆಯ್ತು, ಈಡನ್ ಗಾರ್ಡನ್ ಸ್ಟೇಡಿಯಂ, 35,000, 40,000, 55,000 ಸೀಟಿಂಗ್ ಕೆಪಾಸಿಟಿ. ಬಟ್ ನರೇಂದ್ರ ಮೋದಿ ಸ್ಟೇಡಿಯಂದಾಗ 1,25,000 ಸೀಟಿಂಗ್ ಕೆಪಾಸಿಟಿ ಇದಾವೆ. ಸೊ ನೀವು ಜಸ್ಟ್ ಇಮ್ಯಾಜಿನ್ ಮಾಡ್ಕೋಬಹುದು ಫುಲ್ ಸ್ಟೇಡಿಯಂ ಆದಾಗ ಯಾವ ರೀತಿ ವೈಬ್ರೆಂಟ್ ಇರ್ತದ ಗ್ರೌಂಡ್ ಅಂತ. ಇನ್ನೊಂದು ನಾವು ಲಕ್ಷ್ಯ ಕೊಡ್ಬೇಕು, ನಾರ್ಮಲ್ ನೀವು ಮ್ಯಾಚ್ ನೋಡುವಾಗ ನೀವು ನೋಡಿರ್ಬೋದು, ಡೇ ನೈಟ್ ಮ್ಯಾಚ್ ನ ಫ್ಲಡ್ ಲೈಟ್ಸ್ ಯಾವ ರೀತಿ ಇರ್ತಾವ, 4 ಫ್ಲಡ್ ಲೈಟ್ಸ್ ಇರ್ತಾವ 4 ಕಡೆ. ಬಟ್ ಇಲ್ಲಿ ಇಟ್ ಇಸ್ ಲೈಕ್ ಅ ರಿಂಗ್. ದಟ್ಸ್ ಅ ಸ್ಪೆಷಲ್ ಒನ್ ಅನದರ್ ಸ್ಪೆಷಾಲಿಟಿ ಇನ್ ನರೇಂದ್ರ ಮೋದಿ ಸ್ಟೇಡಿಯಂ ಅಂತ ಹೇಳ್ಬೋದು. ಇಟ್ಸ್ ಅ ರಿಂಗ್ ಆಫ್ ಫೈರ್ ಅಂತ ನಾವು ಹೇಳ್ತೇವೆ. ಸೊ ಇದನ್ನ ಎದಕ್ಕೆ ಹೇಳಿರ್ತೇನೆ ಅಂತಂದ್ರೆ, ಆಮೇಲೆ ನಾನು ಈ ಪಾಯಿಂಟ್ ನಾನು ಹೇಳ್ತೇನೆ ಮುಂದೆ. ವೆನ್ ಇಟ್ ಕಮ್ಸ್ ಟು ಫೀಲ್ಡಿಂಗ್ ಮಾಡೋದು ಸ್ವಲ್ಪ ಚಾಲೆಂಜಿಂಗ್ ಆಗ್ತದೆ. ನಾವು ನೆನ್ಪಿಟ್ಕೋಬೇಕು, ನಮ್ ಜರ್ನಿ ಟು ಫೈನಲ್ಸ್ ಇಂಡಿಯನ್ದು ಅಷ್ಟು ಈಸಿ ಇರ್ಲಿಲ್ಲ. ನಾವು ಇನ್ನೂವರೆಗೆ 15 ಕ್ಯಾಚ್ ಡ್ರಾಪ್ ಮಾಡಿದ್ದೇವೆ. ಸೊ ಟ್ವೈಲೈಟ್ ಅಂತ ನಾವೇನ್ ಹೇಳ್ತೇವೆ, ಸಂಜೆ ಕತ್ಲಾಗೋ ಟೈಮಲ್ಲಿ. ಸೊ ಸ್ವಲ್ಪ ಬಾಲ್ ಸೈಟ್ ಮಾಡೋದು, ಎಸ್ಪೆಷಲಿ ಹೈ ಕ್ಯಾಚ್, ಸ್ವಲ್ಪ ಚಾಲೆಂಜಸ್ ಆಗ್ಬೋದು. ಈಗ ಪಿಚ್ ಬಗ್ಗೆ ಮಾತಾಡ್ಬೇಕಂದ್ರೆ ನಮಗ್ ದೊರೆತ ಮಾಹಿತಿ ಪ್ರಕಾರ ಇಟ್ಸ್ ಅ ಮಿಕ್ಸ್ಡ್ ಸಾಯಿಲ್ ಪಿಚ್ ಅಂತ ಹೇಳ್ತಾರೆ. ಮಿಕ್ಸ್ಡ್ ಸಾಯಿಲ್ ಅಂದ್ರೆ ಬ್ಲಾಕ್ ಮತ್ತೆ ರೆಡ್ ಸಾಯಿಲ್ ಮಿಕ್ಸ್. ಸೊ ಬೇಸಿಕ್ಲಿ ಇದು ಬೈಂಡಿಂಗ್ ಆದಂಗ ಬ್ಯಾಟಿಂಗ್ ಚಲೋ ಆಗ್ತದೆ. ಬಟ್ ನಾವು ಸೆಮಿಫೈನಲ್ ಮ್ಯಾಚ್ ನೋಡಿದಂಗ, ಇಂಡಿಯಾ ಮತ್ತ ಇಂಗ್ಲೆಂಡ್ ಮ್ಯಾಚ್ ನೋಡಿದಂಗ 33 ಸಿಕ್ಸರ್ಸ್ ಸುರಿಮಳೆ ಅಂತ ಪಿಚ್ ಇರೋದಿಲ್ಲ ಇದು. ಯಾಕಂದ್ರೆ ಅದು ರೆಡ್ ಸಾಯಿಲ್ ಪಿಚ್ ಇತ್ತು. ಇದು ಸ್ವಲ್ಪ ಮೋರ್ ಆಫ್ ಬ್ಲಾಕಿಶ್ ಸಾಯಿಲ್ ಪಿಚ್ ಇರೋದ್ರಿಂದ ಅಷ್ಟು ನಿಮ್ ಬ್ಯಾಟಿಂಗ್ ಫ್ರೆಂಡ್ಲಿ ಅಷ್ಟು ಇರುದಿಲ್ಲ. ಬರ್ತದೆ ಬ್ಯಾಟಿಗೆ, ಬಟ್ ಬೌನ್ಸ್ ರೆಡ್ ಸಾಯಿಲ್ ಕಂಪೇರಿಟಿವ್ಲಿ ಬೌನ್ಸ್ ಸ್ವಲ್ಪ ಕಡಿಮೆ ಇರ್ತದೆ. ಸೊ ಪಿಚ್ ಬಗ್ಗೆ ಎರಡು ಟೀಮ್ಗೂ ಗೊತ್ತಿದಾವೆ. ಯಾಕಂದ್ರೆ ಮುಂಚೆ ಇಂಡಿಯಾ ಆಡಿದ್ದಾರೆ ಈ ಪಿಚ್ ನಾಗ, ಈ ಗ್ರೌಂಡ್ ನಲ್ಲಿ ಆಡಿದ್ದಾರೆ. ನಾವು ಸೌತ್ ಆಫ್ರಿಕಾ ಮೇಲೆ ಸೋತಿದ್ದೇವೆ ಆ ಮ್ಯಾಚ್. ಈಗ ನ್ಯೂಜಿಲೆಂಡ್ ಕೂಡ ಅಲ್ಲಿ ಆಡಿದ್ದಾರೆ, ನಾವು ನೋಡಿದ್ವಿ. ಲಾಸ್ಟ್ ಮ್ಯಾಚ್ ಆಡಿದ್ದು ಅದು ಮಧ್ಯಾಹ್ನ 2 ಗಂಟೆದು ಮ್ಯಾಚ್ ಇತ್ತು, ವೆಸ್ಟ್ ಇಂಡೀಸ್ ಸೌತ್ ಆಫ್ರಿಕಾ. ಆ ಮ್ಯಾಚ್ ಚೇಸ್ ಮಾಡಿದ ಟೀಮ್ ಗೆದ್ದಿದ್ದಾರೆ. ಬಟ್ ಅದ್ ಬಿಟ್ರೆ ಬಾಕಿ ಎಲ್ಲಾ ಮ್ಯಾಚಸ್ ಅಲ್ಲೂ ನಾವು ನೋಡಿದ್ದೇವೆ. ಇಂಡಿಯಾ ನೆದರ್ಲ್ಯಾಂಡ್ಸ್ ಮ್ಯಾಚ್ ಆಯ್ತು, ಮತ್ತೆ ಇಂಡಿಯಾ ಮತ್ತೆ ಸೌತ್ ಆಫ್ರಿಕಾ ಮ್ಯಾಚ್ ಅಲ್ಲಿ ಯಾರು ಫಸ್ಟ್ ಬ್ಯಾಟಿಂಗ್ ಮಾಡಿದಾರೆ ಅವರು ಸಕ್ಸಸ್ಫುಲಿ ಡಿಫೆಂಡ್ ಮಾಡ್ಕೊಂಡಿದ್ದಾರೆ. ಯಾಕಂದ್ರೆ ಅಹಮದಾಬಾದ್ ಸ್ಟೇಡಿಯಂ ಅವರೇಜ್ ಸ್ಕೋರ್ 192 ಇದಾವೆ. ಸೊ 192 ಇರೋದ್ರಿಂದ, ಸೊ ನಾರ್ಮಲಿ ಈ ಪಿಚ್
ಇನಿಷಿಯಲಿ ಬ್ಯಾಟಿಂಗ್ ಈಸಿ ಅಂತ ಹಿಸ್ಟ್ರಿ ರೆಕಾರ್ಡ್ ಹೇಳುತ್ತೆ. ಧನ್ಯವಾದಗಳು ಅಭಿಜಿತ್ ಅವರೇ ನಿಮ್ಮ ವಿಶ್ಲೇಷಣೆಗಾಗಿ, ವಿಶೇಷವಾಗಿ ನಮ್ಮ ಅಹಮದಾಬಾದ್ ನರೇಂದ್ರ ಮೋದಿ ಕ್ರಿಕೆಟ್ ಪಿಚ್ನ ವಿಶ್ಲೇಷಣೆಗಾಗಿ. ಇನ್ನು ಎರಡನೇ ಪ್ರಶ್ನೆ, ಒಂದು ವೇಳೆ ಭಾರತ ಟಾಸ್ ಗೆದ್ದರೆ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಳ್ಬೇಕೆ ಅಥವಾ ಬೌಲಿಂಗ್ ಆಯ್ಕೆ ಮಾಡಿಕೊಳ್ಬೇಕೆ? ಹಾಗಾದರೆ ಯಾಕೆ ಬ್ಯಾಟಿಂಗ್ ಆಗಲಿ ಬೌಲಿಂಗ್ ಆಗಲಿ ಆಯ್ಕೆ ಮಾಡಿಕೊಳ್ಬೇಕು ಅನ್ನೋದನ್ನು ವಿಶ್ಲೇಷಣಾತ್ಮಕವಾಗಿ ತಿಳಿಸಿ. ನೋಡಿ, ನಮ್ಗೆಲ್ಲರಿಗೂ ಗೊತ್ತಿದೆ ಇದು ಫೈನಲ್ ಬಿಗ್ ಗೇಮ್, ನಾಕ್ಔಟ್ ಗೇಮ್. ಸೊ ಕನ್ಸಿಡರಿಂಗ್ ದ ಪಿಚ್, ಕನ್ಸಿಡರಿಂಗ್ ದಿ ಅಟ್ಮಾಸ್ಫಿಯರ್, ಕನ್ಸಿಡರಿಂಗ್ ದಿ ವೆದರ್ ಕಂಡೀಷನ್, ಈವ್ನಿಂಗ್ ಡ್ಯೂ ಅಷ್ಟೊಂದು ಏನಿಲ್ಲ. ಸೊ ನಾವು ನಾರ್ಮಲಿ ನಮ್ ಬ್ಯಾಟಿಂಗ್ ಆರ್ಡರ್ ಹಿಸ್ಟ್ರಿ ಎಲ್ಲ ನಾವು ನೋಡಿದಾಗ ಅಹಮದಾಬಾದ್ ಸ್ಟಾಟಿಸ್ಟಿಕ್ಸ್ ಬಗ್ಗೆ, ಸೊ ಡಿಫೆಂಡಿಂಗ್ ಟೀಮ್ಸ್ ಜಾಸ್ತಿ ಗೆದ್ದಿದೆ. ಸೊ ನನ್ನ ಅನಾಲಿಸಿಸ್ ಪ್ರಕಾರ ಇಂಡಿಯಾ ಟೀಮ್ ಫಸ್ಟ್ ಟಾಸ್ ಗೆದ್ರೆ ಬ್ಯಾಟಿಂಗ್ ಮಾಡೋದು ಉತ್ತಮ. ಸೊ 250 ತರ ಸ್ಕೋರ್ ಬರೋಕ್ಕೆ ಕಷ್ಟ ಈ ಪಿಚ್ ಅಲ್ಲಿ. ಸೊ ಸಮ್ವೇರ್ ಅರೌಂಡ್ 200, 195, 200 ರನ್ಸ್ ಹೊಡೆದ್ರೆ ನಮ್ದು ನಾವೇನ್ ಪ್ಲಾನ್ ಮಾಡಿದೀವಿ ನಮ್ ಬೌಲಿಂಗ್ ಅಟ್ಯಾಕ್, ಅಗೇನ್ ನಾವ್ ಎಷ್ಟು ಬಾಲ್ ಪೇಸ್ ಕಟ್ ಮಾಡ್ತೇವಿ, ಎಷ್ಟು ಬ್ಯಾಟ್ಸ್ಮನ್ ರೀಚ್ ಕೊಡಲ್ಲ ನಾವು, ಅದೆಲ್ಲ ಇಂಪಾರ್ಟೆಂಟ್ ಇರುತ್ತೆ. ಇದೆಲ್ಲ ಎಕ್ಸಿಕ್ಯೂಟ್ ಆಗಿ ಸಕ್ಸಸ್ಫುಲಿ ನಾವು ಎಕ್ಸಿಕ್ಯೂಟ್ ಮಾಡಿದ್ರೆ 195, 200 ರನ್ಸ್ ನಾವು ಡಿಫೆಂಡ್ ಮಾಡ್ಕೊಳ್ಳೋಕೆ ವಿಲ್ ಬಿ ಸಕ್ಸಸ್ಫುಲ್ ಅಂತ ಹೇಳ್ಬೋದು. ಥ್ಯಾಂಕ್ ಯು ಅಭಿಜಿತ್ ಬೆಂಗೇರಿ ಅವರೇ. ನೋಡೋಣ ಟಾಸ್ ಏನಾಗುತ್ತಂತ, ಭಾರತ ಗೆಲ್ಲುತ್ತೋ ಸೋಲುತ್ತೋ ನೋಡೋಣ. ಸೊ ಗೆದ್ದರೆ ಏನು ಆಯ್ಕೆ ಮಾಡ್ಕೊಳ್ಳುತ್ತೆ ಅದನ್ನು ಕೂಡ ನೋಡೋಣ. ಹಾಗಿದ್ರೆ ಮೂರನೇ ಪ್ರಶ್ನೆ, ಈ ಟೂರ್ನಮೆಂಟ್ನಲ್ಲಿ ಇದುವರೆಗೂ ಎರಡೂ ಫೈನಲ್ ಹಂತಕ್ಕೆ ತಲುಪಿದಂಥ ತಂಡಗಳ ಪ್ರದರ್ಶನದ ಕುರಿತು ಮತ್ತು ಅವರ ಸಾಮರ್ಥ್ಯದ ಕುರಿತು ನಮ್ಮ ವೀಕ್ಷಕರಿಗೆ ತಿಳಿಸಿ. ವಿಶೇಷವಾಗಿ ಎರಡೂ ತಂಡಗಳಲ್ಲಿ ಅಂದರೆ ಭಾರತ ಮತ್ತು ನ್ಯೂಜಿಲೆಂಡ್ ತಂಡದಲ್ಲಿ ಬೌಲಿಂಗ್ ಮತ್ತು ಬ್ಯಾಟಿಂಗ್ ಕ್ರಮಾಂಕದಲ್ಲಿ ಯಾವ ಆಟಗಾರರು ಹೆಚ್ಚು ಪ್ರಬಲ ಸ್ಪರ್ಧಿಗಳಾಗಿ ಪ್ರದರ್ಶನ ನೀಡಬಹುದು ಅಂತ ತಿಳಿಸಿ. ಒಳ್ಳೆ ಕ್ವಶನ್ ಇದು. ಈಗ ನೋಡಿ, ನಾವ್ ಯಾವ ತರ ಜರ್ನಿ ಟು ದ ಫೈನಲ್ ಅಂತ ನಾವೇನ್ ಹೇಳ್ತೀವಿ, ಎರಡು ಟೀಮ್ ಇಂದು ಅಷ್ಟು ಈಸಿ ಇರ್ಲಿಲ್ಲ. ಯಾಕಂದ್ರೆ ನ್ಯೂಜಿಲೆಂಡ್ ಜಾಸ್ತಿ ಮ್ಯಾಚಸ್ ಎಲ್ಲ ಶ್ರೀಲಂಕಾಲ್ ಆಡಿದ್ದಾರೆ. ಶ್ರೀಲಂಕಾಲಿ ಜಾಸ್ತಿ ಸ್ಪಿನ್ನರ್ ಫ್ರೆಂಡ್ಲಿ ಪಿಚಸ್ ಇತ್ತು, ಅವ್ರು ಕಷ್ಟಪಟ್ರು, ಅಲ್ಲಿ ರನ್ಸ್ ಅಷ್ಟು ಫ್ರೀ ಆಗಿ ಬಂದಿಲ್ಲ. ಸೊ ಕ್ಲೋಸ್ ಮಾರ್ಜಿನ್ಸ್ ಅಂತ ಗೆದ್ಕೊಂಡು ಬಂದಿದ್ದಾರೆ. ಆತರ ಏನ್ ಬಿಗ್ ನೇಮ್ಸ್ ಅಂತ ಏನ್ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಅಂತ ಏನಿಲ್ಲ, ಬಟ್ ಆಸ್ ಅ ಟೀಮ್ ಅವ್ರು ಆಡ್ಕೊಂಡು ಗೆದ್ಕೊಂಡು ಬಂದಿದ್ದಾರೆ ಇಲ್ಲಿವರೆಗೆ. ಈಗ ನ್ಯೂಜಿಲೆಂಡ್ ಬಗ್ಗೆ ಚಾಲೆಂಜಸ್ ಏನಂತ ನಾವು ಹೇಳಿದ್ರೆ, ನಾವು ಒಂದು ನೋಡ್ಬೇಕು, ಅವ್ರು ಓಪನಿಂಗ್ ಬ್ಯಾಟ್ಸ್ಮನ್ ಚೆನ್ನಾಗಿ ಆಡ್ತಾ ಇದ್ದಾರೆ. ಈಗ ಲಾಸ್ಟ್ ಮ್ಯಾಚ್ ನಾವು ನೋಡಿದ್ವಿ, ಫಿನ್ ಅಲೆನ್ ಅವರು ವರ್ಲ್ಡ್ ರೆಕಾರ್ಡ್ ಮಾಡಿದ್ರು, 33 ಬಾಲ್ ಅಲ್ಲಿ ಫಾಸ್ಟೆಸ್ಟ್ ಸೆಂಚುರಿ. ಸೊ ಅವರು ಕನ್ಸಿಸ್ಟೆಂಟ್ಲಿ ಹಿಂದಿನ ಮ್ಯಾಚ್ ಕೂಡ ಚೆನ್ನಾಗಿ ಆಡಿದ್ದಾರೆ, 23, 29 ರನ್, 30, 31 ರನ್, ಆ ರೀತಿ ಚೆನ್ನಾಗಿ ಕನ್ಸಿಸ್ಟೆಂಟ್ ಆಗಿ ಆಡ್ತಾ ಇದ್ರು. ಅವ್ರ ಜೊತೆ ವಿಕೆಟ್ ಕೀಪರ್ ಟಿಮ್ ಸೀಫೀಲ್ಡ್ ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ. ಅವ್ರದ್ದು ಒಂದು ಅರ್ಧ ಶತಕನೂ ಇದೆ, ಒಂದು 35 ರನ್ ಹೊಡೆದಿದ್ದಾರೆ. ಬಟ್ ಅವ್ರ ಕನ್ಸರ್ನ್ ಏನಂದ್ರೆ ಅವ್ರದ್ದು ನ್ಯೂಜಿಲೆಂಡ್ ಮಿಡಲ್ ಆರ್ಡರ್ ಬ್ಯಾಟಿಂಗ್ ಜಾಸ್ತಿ ಎಕ್ಸ್ಪೋಸ್ ಆಗಿದೆ. ಅವ್ರು ಅಷ್ಟೊಂದು ರನ್ಸ್ ಹೊಡೆದಿಲ್ಲ. ಈಗ ನಾವು ಫಾರ್ ಎಕ್ಸಾಂಪಲ್ ಇಂಗ್ಲೆಂಡ್ ಅಗೇನ್ಸ್ಟ್ ನಾವು ನೋಡಿದ್ರೆ ಒಂದು ಸ್ಟೇಜ್ ಅಲ್ಲಿ 96 for 2 ಇದ್ರು, ಬಟ್ ಸಡನ್ಲಿ 135 for 6 ಆದ್ರು. ಸಡನ್ಲಿ ಮಿಡಲ್ ಆರ್ಡರ್ ಕೊಲ್ಯಾಪ್ಸ್ ಆಯ್ತು. ಸಿಮಿಲರ್ಲಿ ಶ್ರೀಲಂಕಾ ಜೊತೆ ಕೂಡ ಅವ್ರದ್ದು ಅದೇ ಆಯ್ತು, 75ಕ್ಕೆ 3 ಇದ್ದಿದ್ದು 84ಕ್ಕೆ 6 ವಿಕೆಟ್ ಆಯ್ತು. ಸೊ ಇದು ಇಂಡಿಯನ್ ಟೀಮ್ಗೆ ಒಂದು ಒಳ್ಳೆ ನ್ಯೂಸ್. ಯಾಕಂದ್ರೆ ಅವ್ರ ಮಿಡಲ್ ಆರ್ಡರ್ ಸ್ಟೇಬಲ್ ಇಲ್ಲ ಅಂತಂದ್ರೆ ದಿಸ್ ಇಸ್ ದ ರಿಯಲ್ ಟೈಮ್. ಅಂದ್ರೆ ನಾರ್ಮಲಿ ಮಿಡಲ್ ಆರ್ಡರ್ ಎಕ್ಸ್ಪೋಸ್ ಆಗೋದು ಆಫ್ಟರ್ ದ ಪವರ್ ಪ್ಲೇ ಟಿಲ್ ಏನಂತಾರೆ ಸ್ಟಿಲ್ ದ ಸ್ಲಾಗ್ ಓವರ್ಸ್ ಅಂತ ನಾವೇನ್ ಹೇಳ್ತೀವಿ. ಸೊ ಈ ಟೈಮಲ್ಲಿ ನಾವು ಕ್ಯಾಪಿಟಲೈಸ್ ಮಾಡ್ಕೋಬೇಕು. ಈಗ ಕಮಿಂಗ್ ಟು ಇಂಡಿಯನ್ ಟೀಮ್ ಅಂತಂದ್ರೆ ನಮ್ಗೆಲ್ಲ ಗೊತ್ತಿದೆ ಇಂಡಿಯನ್ ಟೀಮ್ ಜರ್ನಿ ನಾವೇನ್ ಎಕ್ಸ್ಪೆಕ್ಟ್ ಮಾಡಿದ್ವಿ. ಬಯಲಾಟ್ರಲ್ ಸೀರೀಸ್ ಆದ್ಮೇಲೆ ಯಾವ ಫಾರ್ಮ್ ಅಲ್ಲಿ ಇದ್ವಿ, ಎಲ್ಲಾ ಮ್ಯಾಚ್ ಗೆದ್ಕೊಂಡು ಆರಾಮಾಗಿ ನಾವು ಸೂಪರ್ ಹಿಟ್ಸ್ ಎಲ್ಲ ಟಾಪರ್ ಆಗಿ ಸೆಮಿಫೈನಲ್ ಬರ್ತೀವಿ ಅನ್ಕೊಂಡಿದ್ವಿ. ಬಟ್ ಆ ರೀತಿ ಆಗಿಲ್ಲ. ನಾವು ನೋಡಿದ್ದೇವೆ ಎಷ್ಟೋ ಚಾಲೆಂಜಸ್ ನಾವು ಫೇಸ್ ಮಾಡಿದ್ವಿ. ರೈಟ್ ಫ್ರಮ್ ಮ್ಯಾಚ್ ನಂಬರ್ 1 ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಜೊತೆನೆ ಕಷ್ಟ ಆಯ್ತು ನಮ್ದು ಬ್ಯಾಟಿಂಗ್. ಒನ್ ಸ್ಟೇಜ್ 77 for 6 ಇದ್ವಿ. ಸೊ ಅಲ್ಲಿಂದ ನಾವು ಕ್ಯಾಪ್ಟನ್ ಮಾಡಿ ಚೇತರಿಸ್ಕೊಂಡ್ರು. ಸೊ ಎಲ್ಲಾ ಮ್ಯಾಚಸ್ ಚಾಲೆಂಜಿಂಗ್ ಇತ್ತು. ಆಮೇಲೆ ನಾವು ಇಂಡಿಯಾ ಪಾಕಿಸ್ತಾನ ಜೊತೆ ಚೆನ್ನಾಗಿದ್ವಿ. ಸೂಪರ್ ಏಟ್ಸ್ ಫಸ್ಟ್ ಮ್ಯಾಚ್ ಅಲ್ಲೇ ನಮ್ಗೆ ಇದೇ ನಾವು ಮರಿಬಾರ್ದು, ನರೇಂದ್ರ ಮೋದಿ ಸ್ಟೇಡಿಯಂ ಅಲ್ಲೇ ವಿ ಫೇಸ್ಡ್ ವೆರಿ ಬ್ಯಾಡ್ ಡಿಫೀಟ್ ಅಗೇನ್ಸ್ಟ್ ಸೌತ್ ಆಫ್ರಿಕನ್ಸ್. ಸೊ ಅಲ್ಲಿ ನಾವೇನ್ ನೋಡಿದ್ವಿ, ಸೌತ್ ಆಫ್ರಿಕನ್ಸ್ ಆರ್ ನೋನ್ ಫಾರ್ ದೇರ್ ಫಾಸ್ಟ್ ಬೌಲಿಂಗ್ ಅಟ್ಯಾಕ್, ಬಟ್ ದೇ ಬೋಲ್ಡ್ ಲಾಟ್ ಆಫ್ ಕಟರ್ಸ್, ಲಾಟ್ ಆಫ್ ಸ್ಲೋ ಬೌಲ್ಸರ್ಸ್, ಸ್ಲೋ ಡಿಪರ್ಸ್ ಎಲ್ಲ ನಾವೇನ್ ಹೇಳ್ತೇವೆ. ಅಂದ್ರೆ ಬೇಸಿಕ್ಲಿ ಏನಂದ್ರೆ ಪೇಸ್ ಕಟ್ ಮಾಡಿದ್ರು. ಸೊ ನಮ್ಮ ಇಂಡಿಯನ್ಸ್ ನಾರ್ಮಲಿ ನಮ್ಗೆ ಯಾರು ಫಾಸ್ಟ್ ಬೌಲಿಂಗ್ ಆಡ್ತಾರೆ, ಬಾಲ್ ಬೇಗ ಬ್ಯಾಟಿಂಗ್ ಬರೋದಿದ್ರೆ ದೇ ಎಂಜಾಯ್.
ದೇ ಗೆಟ್ ಇನ್ ಟು ದ ಫ್ಲೋ ಆಫ್ ದ ರನ್ಸ್ ಅಂತ ನಾವೇನ್ ಹೇಳ್ತೀವಿ. ಬಟ್ ಅವರು ಸ್ಲೋ ಮಾಡಿದ್ರು, ಅದೇ ತರ ಆ ಚಾಲೆಂಜಸ್ ನಾವು ನೋಡಿದ್ವಿ. ಈಗ ಮೊನ್ನೆನೂ ಕೂಡ ನಾವು ಇಂಗ್ಲೆಂಡ್ ಬೌಲರ್ಸ್ ನೋಡಿದ್ವಿ ಯಾವ ತರ ಅವರು ಪೇಸ್ ವೇರಿ ಮಾಡಿದ್ರು ಅಂತ. ಸೊ ಆಸ್ ಅ ಇಂಡಿಯನ್ ಟೀಮ್ ನಾವು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೇವೆ, ಬಟ್ ಇನ್ ಬಿಟ್ಸ್ ಅಂಡ್ ಪೀಸಸ್. ಆಸ್ ಅ ಟೀಮ್ ನಾವು ಇನ್ನೂ ಫುಲ್ ಪರ್ಫಾರ್ಮೆನ್ಸ್ ಮಾಡಿಲ್ಲ. ಸೊ ಕಮಿಂಗ್ ಟು ಕನ್ಸರ್ನ್ ಅಬೌಟ್ ಇಂಡಿಯನ್ ಟೀಮ್ ಅಂದ್ರೆ ಆಕ್ಚುಲಿ ಎರಡು ಕನ್ಸರ್ನ್ ಇದೆ ನಮಗೆ. ಒಂದೇದು ಫಾರ್ಮ್ ಆಫ್ ದಿ ಟಾಪ್ ಆರ್ಡರ್ ಬ್ಯಾಟರ್ ಅಭಿಷೇಕ್ ಶರ್ಮಾ. ಅಭಿಷೇಕ್ ಶರ್ಮಾ ರನ್ಸ್ ಹೊಡೆದಿಲ್ಲ. ಇನಿಷಿಯಲಿ ಸ್ಟಾರ್ಟ್ ವಿತ್ 3-0 ಆದ್ಮೇಲೆ ಮಧ್ಯೆ ಒಂದು ಜಿಂಬಾಬ್ವೆ ಮೇಲೆ ಒಂದು ಅರ್ಧ ಶತಕ ಬಂತು. ಬಟ್ ಆಸ್ ಎಕ್ಸ್ಪೆಕ್ಟೆಡ್ ಅವ್ರದ್ದು ರನ್ಸ್ ಬರ್ತಾ ಇಲ್ಲ, ಕಾಂಟ್ರಿಬ್ಯೂಷನ್ ಆಗ್ತಾ ಇಲ್ಲ. ಇನ್ನೊಂದ್ ಏನಂತಂದ್ರೆ ಅವ್ರ ಬ್ಯಾಟಿಂಗ್ ಶೈಲಿನ ಎಲ್ಲಾ ಟೀಮ್ಸ್ ಎಲ್ಲಾ ಬೌಲರ್ಸ್ ಸ್ಟಡಿ ಮಾಡಿದ್ದಾರೆ. ಅವ್ರಿಗೆ ರೂಮ್ ಕೊಟ್ರೆ ಫ್ರೀ ಆಗಿ ಆಡ್ತಾರೆ. ಅವ್ರು ಬಾಲ್ ಬೇಗ ಬಂದ್ರೆ ಬ್ಯಾಟಿಗೆ ಅವ್ರಿಗೆ ಹಿ ಎಂಜಾಯ್ಸ್ ಬ್ಯಾಟಿಂಗ್ ದಟ್ ವೇ. ಸೊ ಆಲ್ ದ ಬೌಲರ್ಸ್ ವಾಟ್ ದೇ ಹವ್ ಡನ್ ಇಸ್ ದೇ ಹವ್ ಕಟ್ ದ ಪೇಸ್, ದೇ ಹವ್ ಕ್ರಾಂಪ್ಡ್ ಹಿಮ್ ಫಾರ್ ರೂಮ್. ಸೊ ನಾವು ನೋಡಿದ್ವಿ ಸ್ಪಿನ್ನರ್ಸ್ಗೂ 2-3 ಸರಿ ಔಟ್ ಆದ್ರು. ಮೊನ್ನೆನು ವಿಲ್ ಜಾಕ್ಸಿಗೆ ಕರೆಕ್ಟ್ ಆಗಿ ಲಾಂಗ್ ಆನ್ ನಿಲ್ಸಿದ್ರು. ಅದೇ ಶಾರ್ಟ್ ಆಡಕ್ ಅದಕ್ಕಿಂತ ಮುಂಚೆ ಒಂದು ಸೈಡ್ ಇನ್ಸೈಡ್ ಔಟ್ ಸ್ಕ್ವೇರ್ ಕಟ್ ಹೊಡೆದ್ರು ಅವರು. ಬಟ್ ಅದೇ ಜಾಲದಲ್ಲಿ ಸಿಕ್ಕಾಕೊಂಡ್ರು. ದಿಸ್ ವಿಲ್ ಬಿ ಅ ರಿಯಲ್ ಕನ್ಸರ್ನ್. ಯಾಕಂದ್ರೆ ನಾವು ಜಾಸ್ತಿ ರನ್ಸ್ ಹೊಡಿಬೇಕಂದ್ರೆ ಇದೊಂದು ಕನ್ಸರ್ನ್ ಇರುತ್ತೆ. ಸೆಕೆಂಡ್ ಕನ್ಸರ್ನ್ ನಮಗೆ ಒನ್ ಆಫ್ ಅ ಸ್ಟ್ರೈಕ್ ಬೌಲರ್ ವರುಣ್ ಚಕ್ರವರ್ತಿ. ಹಿ ಇಸ್ ನಾಟ್ ಸ್ಟ್ರೈಕಿಂಗ್ ಆಕ್ಚುಲಿ. ಸೊ ಅವರು ಲೈನ್ ಅಂಡ್ ಲೆಂತ್ ಸಿಗೋಷ್ಟ್ರಲ್ಲಿ ಸ್ವಲ್ಪ ಕಷ್ಟ ಆಗ್ತಾ ಇದೆ. ಅವ್ರ ಬೌಲಿಂಗ್ ಅನಾಲಿಸಿಸ್ ನಾವು ನೋಡಿದ್ರೆ ಮೊನ್ನೆ 64 ಫಾರ್ 1 ಇತ್ತು. ಆಮೇಲೆ ಹಿಂದಿನ ಮ್ಯಾಚಸ್ ಎಲ್ಲ ನೋಡ್ರೆ 4 ಓವರಲ್ಲಿ 40 ರನ್, 35 ರನ್, 47 ರನ್ ಆ ತರ ಕೊಡ್ತಾ ಇದ್ರೆ ಇಟ್ ಇಸ್ ಆಕ್ಚುಲಿ ಅ ಕನ್ಸರ್ನ್. ಯಾಕಂದ್ರೆ ಈಗ ಬರ್ತಾ ಬರ್ತಾ ನಾವು ವಿ ಆರ್ ರಿಲೈಂಗ್ ಆನ್ ದ ಸ್ಪಿನ್ ಅಟ್ಯಾಕ್. ಬುಮ್ರಾ ಇಸ್ ಆರ್ ಟ್ರಂಪ್ ಕಾರ್ಡ್. ಅದ್ ಬಿಟ್ರೆ ಮಿಡ್ಲ್ ಓವರ್ಸ್ ಅಲ್ಲಿ ಇದು ಸ್ಪಿನ್ ಅಟ್ಯಾಕ್ ನಮ್ದು ಇಂಪಾರ್ಟೆಂಟ್. ಯಾಕಂದ್ರೆ ಇನ್ನೊಂದು ನಮ್ ತಲೆಯಲ್ಲಿ ಇಟ್ಕೋಬೇಕು, ನ್ಯೂಜಿಲೆಂಡ್ ಮಿಡ್ಲ್ ಆರ್ಡರ್ ಸ್ಟ್ರಾಂಗ್ ಆಗಿಲ್ಲ. ಸೊ ಈ ಗೇಮ್ ಫೇಸ್ ಅಲ್ಲಿ ನಮ್ ಸ್ಪಿನ್ನರ್ಸ್ ಎಷ್ಟು ನಾವು ಚೆನ್ನಾಗಿ ಅಟ್ಯಾಕ್ ಮಾಡ್ತೀವಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ವಿಷಯ. ಸೊ ನಾವು ಎರಡೂ ಟೀಮ್ ಬ್ಯಾಲೆನ್ಸ್ ನೋಡಿದ್ರೆ ಈಗ ನಮ್ದು ಬ್ಯಾಟಿಂಗ್ ಡೆಪ್ತ್ ಇದೆ, ನಂಬರ್ 8 ವರೆಗೆ ಡೆಪ್ತ್ ಇದೆ. ಸಪೋಸ್ ಸೇಮ್ ಟೀಮ್ ಕಾಂಬಿನೇಷನ್ ಇಟ್ಕೊಂಡು ಅಕ್ಷರ್ ಪಟೇಲ್ ನಂಬರ್ 8 ವರೆಗೆ ಆಡ್ತಾರೆ. ಬಟ್ ನಮ್ ಕನ್ಸರ್ನ್ 6th ಬೌಲರ್ ಇಸ್ ಅ ಕನ್ಸರ್ನ್ ಫಾರ್ ಇಂಡಿಯಾ. ಅದೇ ರೀತಿ ಫಾರ್ ನ್ಯೂಜಿಲೆಂಡ್ ದ ಕನ್ಸರ್ನ್ ಈಸ್ ಕ್ಲಿಕಿಂಗ್ ಆಫ್ ದ ಮಿಡ್ಲ್ ಆರ್ಡರ್ ಬ್ಯಾಟ್. ಧನ್ಯವಾದಗಳು ಅಭಿಜಿತ್ ಅವರೇ. ಕೊನೆಯದಾಗಿ ಯಾರು ಗೆಲ್ತಾರೆ ಅಂತ ಹೇಳೋದು ನಿಜವಾಗ್ಲೂ ಯಕ್ಷ ಪ್ರಶ್ನೆ ಅಂತ ಗೊತ್ತು. ನೀವು ಯಾವ ತಂಡ ಗೆಲ್ಲುವ ನಿರೀಕ್ಷೆ ಇದೆ ಅಂತ ಹೇಳ್ತೀರಿ? ಉತ್ತರ ಕರ್ನಾಟಕದ ಹಿನ್ನೆಲೆ ಇರುವಂಥ ತಾವು ಈ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಆಡಿಸಲು ಸೂಕ್ತವಾದಂಥ ಸ್ಟೇಡಿಯಂಗಳು ಮತ್ತು ಸೌಲಭ್ಯಗಳು ಇತ್ತೀಚೆಗೆ ನಿರ್ಮಾಣವಾಗ್ತಿವೆಯೇ? ಉದಯೋನ್ಮುಖ ಅಥವಾ ಪ್ರಾಮಿಸಿಂಗ್ ಕ್ರಿಕೆಟ್ ಆಟಗಾರರನ್ನ ಉತ್ತರ ಕರ್ನಾಟಕ ಭಾಗದಲ್ಲಿ ನೀವು ಕಂಡಿದ್ದೀರಾ? ಈ ಕುರಿತು ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ಬೇಕಾಗಿ ವಿನಂತಿ. ಸರ್, ಈಗ ಕ್ರಿಕೆಟ್ ಅನ್ನೋದು ಎಲ್ಲಾರ ಮನೆಯಲ್ಲಿ ಎಲ್ಲಾರ ಲೈಫ್ ಅಲ್ಲಿ ಕ್ರಿಕೆಟ್ ಜೂಡ್ಕೊಂಡಿದೆ. ಆ ತರ ನಮ್ ಕಲ್ಚರ್, ನಮ್ ಇಂಡಿಯನ್ ಕಲ್ಚರ್, ನಮ್ ಕರ್ನಾಟಕದ ಕಲ್ಚರ್ ಆ ತರ ಇದಾವಾಗ. ಸೊ ಎವ್ರಿ ಸೆಕೆಂಡ್ ಪೇರೆಂಟ್ ನಾವು ಯಾರ ಜೊತೆ ಮಾತಾಡ್ತೇವೆ, ಫಸ್ಟ್ ಪೇರೆಂಟ್ ಹೇಳ್ತಾರೆ ನನ್ ಮಗ ಇಂಜಿನಿಯರಿಂಗ್, ಡಾಕ್ಟರ್ ಆಗ್ಬೇಕಂತ. ಎವ್ರಿ ಸೆಕೆಂಡ್ ಪೇರೆಂಟ್ ಹೇಳ್ತಾರೆ ನನ್ ಮಗ ಕ್ರಿಕೆಟರ್ ಆಗ್ಬೇಕು, ಅವನು ಕರ್ನಾಟಕಕ್ಕೆ ಆಡ್ಬೇಕು, ಇಂಡಿಯಾಗ್ ಆಡ್ಬೇಕು, IPL ಆಡ್ಬೇಕು. ಸೊ ಈ ತರ ಕ್ರೇಜ್ ಅಂತ ನಾವೇನ್ ಹೇಳ್ತೇವೆ ಅದೆಲ್ಲ ಪೇರೆಂಟ್ಸ್ ಅಲ್ಲೂ ಇದೆ. ದಟ್ಸ್ ವೇರ್ ದೇ ಇನ್ಸ್ಟಿಲ್ ದ ಲೈಕಿಂಗ್ ಆರ್ ದ ಲವ್ ಫಾರ್ ದ ಗೇಮ್ ಇನ್ ದರ್ ಕಿಡ್ಸ್. ಈಗ ನಾವು ಬರೀ ಹುಡುಗರು ಅಷ್ಟಲ್ಲ, ಹುಡುಗಿರ್ದು ನೋಡ್ತಾ ಇದೀವಿ. ಲೇಡೀಸ್ ಕ್ರಿಕೆಟ್, ವುಮೆನ್ ಕ್ರಿಕೆಟ್ ತುಂಬಾ ಪ್ರೋತ್ಸಾಹ ಸಿಗ್ತಾ ಇದೆ BCCI ಇಂದ, ಕರ್ನಾಟಕದಿಂದ, ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ದಿಂದ. ಸೊ ಈ ತರ ಎನ್ಕರೇಜ್ಮೆಂಟ್ ಅಲ್ಲಿ ಬರೀ ಮುಂಚೆ ಯಾವ ತರ ಇತ್ತು, ಕ್ರಿಕೆಟ್ ಅಂದ್ರೆ ಓನ್ಲಿ ಮೆಟ್ರೋಪಾಲಿಟನ್ ಸಿಟೀಸ್, ದೊಡ್ಡ ದೊಡ್ಡ ಟೈರ್ 1 ಸಿಟೀಸ್, ಇಲ್ಲ ಕರ್ನಾಟಕ ತಗೊಂಡ್ರೆ ಬರೀ ಬೆಂಗಳೂರಲ್ಲಿ ಸೀಮಿತ ಅಂತಿತ್ತು. ಈಗ ಆತರ ಇಲ್ಲ, ಎಲ್ಲಾ ಕಡೆ ಸ್ಟೇಡಿಯಂಸ್ ಬರ್ತಾ ಇದೆ, ಎಲ್ಲಾ ಕಡೆ ಎಷ್ಟೊಂದು ಮ್ಯಾಚಸ್ ಆಗ್ತಾ ಇದೆ. ಈಗ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆದು ಎಲ್ಲ ವಲಯಗಳಲ್ಲಿ ಎಷ್ಟೊಂದು ಲೀಗ್ ಮ್ಯಾಚಸ್ ಎಲ್ಲ ಆಗ್ತಾ ಇದೆ. ಸೊ ಅದೆಲ್ಲ ಟ್ಯಾಲೆಂಟ್ ರೆಕಗ್ನೈಸ್ ಆಗ್ತಾ ಇದೆ. ಸೊ ಇದೇ ತರ ಲೀಗ್ ಆಗ್ತಾ ಇದೆ, ಫ್ರಾಂಚೈಸ್ ಗೇಮ್ ಟೂರ್ನಮೆಂಟ್ಸ್ ಆಗ್ತಾ ಇದೆ, ಎಲ್ಲರಿಗೂ ಎಕ್ಸ್ಪೋಜರ್ ಸಿಗ್ತಾ ಇದೆ ಬೇಸಿಕ್ಲಿ. ಇನ್ನೊಂದೇನಂದ್ರೆ ಅವ್ರ ಪರ್ಫಾರ್ಮೆನ್ಸ್ ಎಲ್ಲ ಒಂದು ರೆಕಾರ್ಡ್ ಬರ್ತಾ ಇದೆ, ಸೆಲೆಕ್ಟರ್ಸ್ ಎಲ್ಲ ನೋಡ್ತಾ ಇದಾರೆ, ರೈಟ್ ಪೀಪಲ್ ಆರ್ ಗೆಟಿಂಗ್ ಪಿಕ್ಡ್. ಸೊ ಈಗ ಮುಂಚೆ ಯಾವ ತರ ಇತ್ತು, ಬರೀ ನಾವು ಏಜ್ ವೈಸ್ ಕ್ರಿಕೆಟ್ ಆಡ್ತಾ ಆಡ್ತಾ ನಾವು ರಣಜಿ ಟ್ರೋಫಿಯಲ್ಲಿ ಬ್ರೇಕ್ ಥ್ರೂ ಮಾಡಬೇಕು, ರಣಜಿ ಟ್ರೋಫಿಯಲ್ಲಿ ಕನ್ಸಿಸ್ಟೆಂಟ್ ಆಗಿ ಆಡಿದ್ರೆ ಇಂಡಿಯಾ ಟೀಮ್ ಆಡ್ಬೋದು ಅಂತ ಒಂದು ಪ್ಯಾಟರ್ನ್ ಇತ್ತು. ಬಟ್ ಈಗ ಆ ಹಲವಾರು ಬಾಗಿಲು ಓಪನ್ ಆಗಿ, ಮುಂಚೆ ಒಂದೇ ಬಾಗಿಲ ಇತ್ತು, ಈಗ 4-5 ಬಾಗಿಲು ಓಪನ್ ಆಗ್ಯಾವ. ಏನಂದ್ರೆ ನೀವು ಸ್ಪೆಷಲೈಸೇಷನ್ ಯಾವ ರೀತಿ ಇದೆ ಅದ್ರ ಪ್ರಕಾರ
ಫಾರ್ ಎಕ್ಸಾಂಪಲ್ ಲಾಂಗ್ ವರ್ಷನ್ ಮ್ಯಾಚಸ್ ಆಡ್ತಿದ್ರೆ ಇದು ರಂಜಿ ಟ್ರೋಫಿದಕ್ಕೂ, ಇಲ್ಲ ಶಾರ್ಟರ್ ವರ್ಷನ್ ಆಡ್ತಿದ್ರೆ ವೈಟ್ ಬಾಲ್ ಸ್ಪೆಷಲಿಸ್ಟ್ ಇದ್ರೆ ನೀವು ಫ್ರಾಂಚೈಸಸ್ ಎಲ್ಲಾ ಕಡೆ ಟ್ಯಾಲೆಂಟ್ ಹಂಟ್ ಅಂತ ಮಾಡ್ತಾರೆ ಈಗ. ಎಷ್ಟೊಂದು ಪ್ರೈವೇಟ್ ಲೀಗ್ ಇನ್ಕ್ಲೂಡಿಂಗ್ ನಮ್ಮ ಮಹಾರಾಜ ಟ್ರೋಫಿ, ಇದು ತಮಿಳುನಾಡು ಪ್ರೀಮಿಯರ್ ಲೀಗ್, ಯಾವ ಸ್ಟೇಟ್ಸ್ ಪ್ರೀಮಿಯರ್ ಲೀಗ್ ಇದು IPL ಫ್ರಾಂಚೈಸಸ್ ಟ್ಯಾಲೆಂಟ್ ಅಂಡ್ ಸ್ಕೌಟ್ಸ್ ಅಂತ ಬರ್ತಾರೆ. ಅವ್ರ ಟ್ಯಾಲೆಂಟ್ ನೋಡಿ ಪಿಕ್ ಮಾಡಿ ನೀವು ಸ್ಟೇಟ್ ಆಡಿರ್ಬೋದು, ಆಡದೇ ಇರ್ಬೋದು, ನೀವು ಚೆನ್ನಾಗಿದ್ರೆ ಇಮಿಡಿಯೇಟ್ಲಿ ನಿಮ್ಗೆ ಒಂದು ಬ್ರೇಕ್ ಥ್ರೂ ಸಿಗುತ್ತೆ. ಸೊ ಈ ತರ ಇರುವಾಗ ಇಟ್ಸ್ ವೆರಿ ಎನ್ಕರೇಜಿಂಗ್ ಥಿಂಗ್ ಫಾರ್ ಆಲ್ ದ ಬಾಯ್ಸ್ ಅಂಡ್ ಗರ್ಲ್ಸ್, ಎಸ್ಪೆಷಲಿ ಫ್ರಮ್ ದ ಅಫಿಷಿಯಲ್ ಏರಿಯಾ. ಸೊ ವಿ ಡಿ ನಾಟ್ ಥಿಂಕ್ ದಟ್ ಓನ್ಲಿ ವಿ ಹ್ಯಾವ್ ಟು ಪರ್ಫಾರ್ಮ್, ವಿ ಗೆಟ್ ಇನ್ ಟು ದ ಸ್ಟೇಟ್ ಟೀಮ್, ನ್ಯಾಷನಲ್ ಟೀಮ್, ದೆನ್ ಓನ್ಲಿ ವಿ ಕ್ಯಾನ್ ರಿಪ್ರೆಸೆಂಟ್ ದ ಕಂಟ್ರಿ ಅಂತ. ಆ ರೀತಿ ಇಲ್ಲ. ವಾಟ್ ಎವರ್ ಇಸ್ ಯರ್ ಸ್ಕಿಲ್ ಸೆಟ್, ಕೀಪ್ ಬಿಲೀವಿಂಗ್ ಇನ್ ಇಟ್, ಕೀಪ್ ಪ್ಲೇಯಿಂಗ್, ಗಿವ್ ಯರ್ 100% and definitely your hard work will never go waste. ಸೊ ನೀವು ಕೇಳಿದ ಪ್ರಕಾರ ಈಗ ಮೊನ್ನೆ ಒಂದು ಒಳ್ಳೆ ಉದಾಹರಣೆ, ನಾವು ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಕರ್ನಾಟಕದ ರಣಜಿ ಟ್ರೋಫಿ ಫೈನಲ್, ಕರ್ನಾಟಕ ಮತ್ತು ಜಮ್ಮು ಕಾಶ್ಮೀರ ನಡುವೆ ರಣಜಿ ಟ್ರೋಫಿ ಫೈನಲ್ ಹುಬ್ಬಳ್ಳಿಯಲ್ಲಿ ಬಂತು. ನಮ್ಗೆ ಗೊತ್ತಿಲ್ಲ ನೆಕ್ಸ್ಟ್ ಟೈಮ್ ಮತ್ತೆ ಯಾವಾಗ ಬರುತ್ತೋ ಈ ಅವಕಾಶ ಅಂತ. 5 ದಿನ ಪಂದ್ಯ ನಾನು ಇದ್ದೆ ಅಲ್ಲಿ, ನಾನು ನೋಡಿದೆ ಮ್ಯಾಚ್. ಸೊ ಕ್ರೌಡ್ಸ್ ಎಷ್ಟು ಉತ್ಸಾಹ ಸ್ಪೆಕ್ಟೇಟರ್ಸ್ ಅಲ್ಲಿ, ಯಂಗ್ ಕ್ರಿಕೆಟರ್ಸ್ ಬಂದಿದ್ರು, ಅವ್ರ ಪೇರೆಂಟ್ಸ್ ಜೊತೆ ಬಂದಿದ್ರು. ಎಷ್ಟೋ ನಾವು ಟಿವಿಯಲ್ಲಿ ನೋಡ್ತೇವಲ್ಲ ದೊಡ್ಡ ಪ್ಲೇಯರ್ಸ್ ನ, ಬಟ್ ನಾವು ಎಷ್ಟೊಂದು ನಾವು ಹತ್ತಿರದಿಂದ ಏನ್ ನೋಡಿ ನಾವು ಕಲಿತೇವೋ ಆಸ್ ಅ ಬಿಗಿನರ್, ಆಸ್ ಅ ಕಿಡ್ ನಾನು ಹೇಳ್ತಾ ಇರೋದು, ಅದು ಟಿವಿಯಲ್ಲಿ ಎಲ್ಲ ನೋಡಕ್ ಸಿಗಲ್ಲ. ಆ ಎಂಥೂಸಿಯಾಸಮ್ ಯಾವ ರೀತಿ ಅವ್ರ ಫಿಟ್ನೆಸ್ ಲೆವೆಲ್ ಯಾವ ರೀತಿ ಇರ್ತದ, ಯಾವ ರೀತಿ ಅವ್ರ ಪ್ರಿಪರೇಷನ್ ಮಾಡ್ತಾರೆ ಮ್ಯಾಚಿಗೆ. ಸೊ ಇದೊಂದು ಒಳ್ಳೆ ಅವಕಾಶ. ಈಗ ನಾವು ಹುಬ್ಳಿ ಧಾರವಾಡಲ್ಲೂ ನೋಡ್ಬೋದು, ಒಳ್ಳೆ ಸ್ಟೇಡಿಯಂ ಆಗಿದೆ. ಸೊ ಇಂಡಿಯಾ ಸೈಡ್ಸ್, ಇಂಡಿಯಾ ನ್ಯೂಜಿಲೆಂಡ್ ಸೀರೀಸ್ ಆಯ್ತಲ್ಲಿ, ಈಗ ರಣಜಿ ಟ್ರೋಫಿ ಫೈನಲ್ ಆಯ್ತು. ಬರೋ ದಿನಗಳಲ್ಲಿ ಇನ್ನೂ ಜಾಸ್ತಿ ಒಳ್ಳೆ ಒಳ್ಳೆ ಮ್ಯಾಚಸ್ ಬರುತ್ತೆ. ಬರೀ ಇಲ್ಲಷ್ಟೇ ಅಲ್ಲ, ನಮ್ಮ ಬೆಳಗಾವಲ್ಲೂ ಸ್ಟೇಡಿಯಂ ಇದೆ, ಶಿವಮೊಗ್ಗ ಸ್ಟೇಡಿಯಂ ಇದೆ, ಮೈಸೂರಲ್ಲಿ ಸ್ಟೇಡಿಯಂ ಇದೆ. ಕರ್ನಾಟಕದಲ್ಲಿ ಸಿಕ್ಕಾಪಟ್ಟೆ ಡೆವಲಪ್ಮೆಂಟ್ ಆಗ್ತಾ ಇದೆ ಕ್ರಿಕೆಟ್. ಸೊ ಈ ನಿಟ್ಟಿನಲ್ಲಿ ಕ್ರಿಕೆಟರ್ಸ್ಗೆ ಅವಕಾಶ ಜಾಸ್ತಿ ಇದೆ. ಸೇಮ್ ಟೈಮ್ with lot of opportunities come lot of challenges also, and lot of competition also. So as a player he or she, uh, it's not enough only if he's physically fit or skillfully fit. He or she needs to be mentally tough also, and make sure he or she is putting in the right ladders and coming through the right grind. ಸೊ ಒನ್ಸ್ ಅಗೇನ್ ಶಿವಶಂಕರ್ ಅವರೇ ಮತ್ತೆ ಎಲ್ಲ ವೀಕ್ಷಕರಿಗೂ ಧನ್ಯವಾದ. ನನ್ನ ಮಾತು ತುಂಬಾ ಪೇಷನ್ಸ್ ಇಂದ ಕೇಳಿದ್ರಿ. ನಿಮ್ದು ಕಮೆಂಟ್ಸ್ ಏನಿದ್ರು ಪ್ಲೀಸ್ ಹಾಕಿ. ವಿಲ್ ಟ್ರೈ ಟು ಇಂಪ್ರೂವ್ ಇನ್ ದ ಕಮಿಂಗ್ ಡೇಸ್. ಥ್ಯಾಂಕ್ ಯು ವೆರಿ ಮಚ್. ಆತ್ಮೀಯ ಅಭಿಜಿತ್ ಅವರೇ, ನಿಮ್ಮ ಅತ್ಯಮೂಲ್ಯ ಸಮಯವನ್ನು ನಮ್ಮೆಲ್ಲರ ನೆಚ್ಚಿನ ಜನಕನ್ನಡ TV1 ಮಾಧ್ಯಮದ ಯೂಟ್ಯೂಬ್ ಚಾನಲ್ ವಿಶ್ಲೇಷಣಾ ಸಂದರ್ಶನಕ್ಕಾಗಿ ನೀಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ನಿಮ್ಮ ತವರೂರಾದಂಥ ಈ ಹುಬ್ಬಳ್ಳಿಗೆ ನೀವು ಆಗಮಿಸೋದನ್ನು ನಮ್ಮ ಮಾಧ್ಯಮ ತಂಡ ಕಾಯ್ತಾ ಇರುತ್ತೆ. ನೀವು ಇಲ್ಲಿಗೆ ಬಂದಾಗ ಸುದೀರ್ಘವಾದ ಸಂದರ್ಶನವನ್ನು ಕೈಗೊಳ್ಳೋಣ. ಮತ್ತೊಮ್ಮೆ ನಮ್ಮ ಜನಕನ್ನಡ TV1 ಮಾಧ್ಯಮ ತಂಡದ ಪರವಾಗಿ ಮತ್ತು ನಮ್ಮೆಲ್ಲ ಪ್ರೇಕ್ಷಕರ ಪರವಾಗಿ ನಿಮಗೆ ಹಾರ್ದಿಕ ಅಭಿನಂದನೆಗಳು ಹಾಗೂ ಧನ್ಯವಾದಗಳು. ನಾಳೆ ಅತ್ಯಂತ ಕುತೂಹಲಕರವಾದಂಥ ಮ್ಯಾಚನ್ನು ನಾವು ಪ್ರೇಕ್ಷಕರೆಲ್ಲರೂ ನೋಡೋಣ ಮತ್ತು ಭಾರತ ಗೆಲ್ಲುತ್ತೆ ಅನ್ನೋ ಆಶಯವನ್ನು ವ್ಯಕ್ತಪಡಿಸೋಣ. ಧನ್ಯವಾದಗಳು.